ಹೆಲೋ, ನಮಸ್ಕಾರ ಎವ್ರಿವನ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ನನ್ನ ಅಜ್ಜಿ ಊರಿಂದು ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದನೇ ವ್ಲಾಗ್ ಶುರು ಮಾಡಿದ್ದೀನಿ. ನನ್ನ ಮಗನಿಗೆ ಸ್ನಾನ ಮಾಡಿಸೋಕ್ಕಿಂತ ಮುಂಚೆ ಎಣ್ಣೆ ಹಚ್ಚಿ ಒಂದು ಸ್ವಲ್ಪ ಬೆಳಗಿನ ಜಾವದ ಬಿಸಿಲಿಗೆ ಕೂರಿಸಿದ್ದೀವಿ. ಹಾಗೆ ಕೂತ್ರೆ ಅವನು ಕೂರಲ್ಲ ಅಂದ್ಬಿಟ್ಟು ನೀರು ಹಾಕಿಬಿಟ್ಟು ಅವನು ಎಂಜಾಯ್ ಮಾಡಲಿ ಅಂತ ಕೂರಿಸಿದ್ದೀವಿ. ಅಯ್ಯೋ, ನಿನಗೇನು ಮಾಡಿದೆ ನಾನು? ನಂಗೆ ಯಾಕೆ ಬೊಗ್ಳುತ್ತಿದ್ಯಾ? ನನ್ನ ಮಗನ ಆಟಾಡ್ಸಿದ್ರೆ ಹೋಗೋ ಕಡೆ ನೋಡು ಮಗನೇ, ಹೆಂಗ್ ಬೊಗ್ಳುತ್ತಾ ಇದೆ ಅದು. ನಾನೇನ್ ಮಾಡಿದೆ ನಿಂಗೆ? ಮಗನೇ ಕರಿ ಬೋಬೋನ, ಬಾ ಬಾ ಬಾ. ನೀರ್ ಬಿಟ್ರು ಆ ಮೂರ್ ಮಕ್ಕಳನ್ನು ಬಿಡೋದು. ಮಗನೇ, ನಿನಗೆ ಹಿಂಗೆ ಆಟ ಆಡ್ಸಿದ್ರೆ ಅದಕ್ಕೆ ಇಷ್ಟ ಆಗ್ತಿಲ್ಲ. ಬಿಡ 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 ಬಿದ್ದೋಗ್ತೀರಾ. ಈಗ ಸ್ನಾನ ಮಾಡ್ಸೋಕ್ಕೆ ಅಂತ ಅವನಿಗೆ ಬಚ್ಚಲು ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಯೂಶ್ವಲಿ ನಾನು ಅಥವಾ ಅಮ್ಮ ಅವನಿಗೆ ಸ್ನಾನ ಮಾಡಿಸ್ತೀವಿ. ಇವತ್ತು ಅಜ್ಜಿ ಮಾಡಿಸ್ತೀನಿ ಅಂತ ಅಂದರು. ಸೊ ಸ್ಟಾರ್ಟಿಂಗ್ ಅಮ್ಮ ಮಾಡಿಸಿ ಆಮೇಲೆ ಅಜ್ಜಿ ಕೇಳ್ಕೊಟ್ರು. ಪಾಪುಗೆ ಬಚ್ಚಲ ಮನೆಗೆ ಕರ್ಕೊಂಡು ಹೋದರೆ ತುಂಬ ಇಷ್ಟ ಆಗುತ್ತೆ. ಅವನಿಗೆ ಗೊತ್ತಾಗುತ್ತೆ ಇದು ಸ್ನಾನ ಮಾಡೋ ಟೈಮ್ ಅಂತ. ಚೆನ್ನಾಗಿ ಆಟ ಆಡ್ಬೋದು ಅಂತನೂ ಒಂದು ಪ್ಲ್ಯಾನ್ ಇರುತ್ತೆ ಅನಿಸುತ್ತೆ. ಬಿಕಾಸ್ ಅವನು ಹೋದ ತಕ್ಷಣ ಎಂಜಾಯ್ ಮಾಡ್ತಾನೆ. ಆಲ್ಸೋ ನಿಂತ್ಕೊಳ್ಳೋದು, ಕೂರೋದು, ನೀರು ಚೆಲ್ಲೋದು, ಅವನ ಎಂಜಾಯ್ಮೆಂಟ್ಸ್ ತುಂಬ ಚೆನ್ನಾಗಿರುತ್ತೆ. ಮುತ್ತಜ್ಜಿ ಕೆಲ್ ಸ್ನಾನ ಮಾಡಿಸ್ಕೊಂತಿದ್ಯಾ ಮಗನೇ? ಸುತ್ತಲಾ ಅಷ್ಟೇ ನೋಡಲ್ಲಿ ಅಮ್ಮ ಫೋಟೋ ತೆಗಿತಾ ಇದ್ದಾಳೆ. ನೋಡಲ್ಲಿ ಗುಂಡನ ಬಂದೆ ಮಗನೇ, ಹೋಗಿ. ಅಜ್ಜಿ ಮನೆಗೆ ಹೋಗಿದ್ದೆ. ಬೋವೆ ಬರೀ ಏಪ್ರಿಲ್ ಅಂತ ಅವನಿಗೆ ಸ್ನಾನ ಆದಮೇಲೆ ನಾನು ಬಟ್ಟೆ ಎಲ್ಲ ಹಾಕಿ ಹಾಲು ಕುಡಿಸ್ಬಿಟ್ಟು ಮಲಗಿಸಿದ್ದೀನಿ. ನೆನ್ನೆನೇ ಹೇಳಿದೆ ಅಲ್ಲ, ಜೋಲಿ ಕಟ್ಟಿದ್ದಾರೆ ಅಜ್ಜಿ ಅಂತ. ಸೊ ನಾನು ಅಂದರೆ ತೊಡೆ ಮೇಲೆ ಹಾಲು ಕುಡಿತಾ ಮಲ್ಕೊಂಡ್ಬಿಡ್ತಾನೆ. ಮಲ್ಕೊಂಡಾದಮೇಲೆ ಈ ಥರ ಜೋಲಿಗೆ ಹಾಕ್ಬಿಟ್ಟು ತೂಗ್ತೀನಿ. ಇವರು ಮಂಜಮ್ಮ ಅಂತ. ನಮ್ಮ ಅಜ್ಜಿ ಊರಲ್ಲಿ ತೋಟದಲ್ಲಿ ಕೆಲಸ ಮಾಡ್ತಾರೆ. ಹಾಗೆ ಮನೆ ಕೆಲಸ ಮಾಡೋಕ್ಕೂ ಬಂದಿರ್ತಾರೆ. ಅವ್ರು ತುಂಬ ಅಂದರೆ ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ. ಸೊ ನಾನು ಪಾಪುಗೂ ಹಾಡು ಕೇಳಿಸ್ಕೊಳ್ಳಿ, ಅವ್ರು ಲೈಕ್ ಅವರು ದೇವ್ರ ಪದ ಎಲ್ಲ ಹೇಳ್ತಾರೆ, ಅವನು ಕೇಳಿಸ್ಕೊಳ್ಳಿ, ಹಾಗೆ ನಿಮ್ಗೂ ತೋರಿಸೋಣ ಅಂತ ಈ ವಿಡಿಯೋಗೆ ತೊಗೊಂಡಿದ್ದೀನಿ. ನಿನ್ನ ಪಾದ ಬಿಡೆ, ನಿನ್ನ ಪಾದ ಬಿಡೆ ವಿನಾಯಕ, ನೀ ಫಲದಾಯಕ, ನೀನೆ ವಿನಾಯಕ, ನೀ ಫಲದಾಯಕ, ನೀನೆ ವಿನಾಯಕ. ವಿದ್ಯಾರಂಭದೆ ಪೂಜಿಪೆ ನಿನ್ನನು, ವಿದ್ಯಾ ಪಾಲಿಸು ನಮಗೆ ವಿನಾಯಕ, ವಿದ್ಯಾ ಪಾಲಿಸು ನಮಗೆ ವಿನಾಯಕ. ಕಾರ್ಯಾರಂಭದೆ ಪೂಜಿಪೆ ನಿನ್ನನು. ಅಮ್ಮ ಬಂದಿದ್ರಲ್ಲ ನನ್ನ ಜೊತೆ, ಅವರು ಒಂದು ದಿನ ಮಾತ್ರ ಇದ್ದರು, ಅಂದರೆ 1 ನೈಟ್ ಇದ್ದರು. ಸೊ ಈಗ ಹೊರಡ್ತಾ ಇದ್ದಾರೆ. ನಾನೇ ಆ್ಯಕ್ಚುಲಿ ಅಮ್ಮಂಗೆ ಹೇಳಿದ್ದೆ 1 ನೈಟ್ ಇರಿ, ಬಿಕಾಸ್ ಇದು ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ನನ್ನ ಮಗನ್ನ ಅಂದರೆ ಟ್ರಿಪ್ಪಿಗೆ ಹೋಗಿದ್ವಿ. ಬಟ್ ಅವತ್ತು ಎಲ್ಲ ಅಂದರೆ ಅವರಪ್ಪ ಇದ್ದರು, ಅವರ ಮಾವ ಇದ್ದ, ಅಂದರೆ ಒಂದು ದಿನ ನೋಡೋ ಫೇಸಸ್ ಇತ್ತು. ಬಟ್ ಈ ಸತಿ ಇಷ್ಟು ಲಾಂಗ್ ಡ್ಯೂರೇಷನ್ಗೆ ಫಸ್ಟ್ ಟೈಮ್ ನಾನು ಹೊರಗೆ ಕರ್ಕೊಂಡು ಬರ್ತಾ ಇರೋದು.
ಸೊ ಆಮೇಲೆ ಇಲ್ಲಿ ಅಜ್ಜಿ ಆಗಾಗ ಬಂದು ಹೋಗ್ತಾ ಇರ್ತಾರೆ. ಅವನಿಗೆ ಸ್ವಲ್ಪ ಫೇಸ್ ಫೆಮಿಲಿಯರ್ ಇದೆ, ಬಟ್ ಬೇರೆ ಯಾರ್ದು ಫೇಸ್ ಅವನಿಗೆ ಅಷ್ಟು ಫೆಮಿಲಿಯರ್ ಇಲ್ಲ. ಸೊ ಇಲ್ಲಿ ಬ್ಲೂ ಕಲರ್ ಡ್ರೆಸ್ ಹಾಕ್ಕೊಂಡು ನಿಂತಿದಾರಲ್ಲ, ಅವರು ನನ್ನ ಅತ್ತೆ. ಇವರು ಎಲ್ಲ 1-2 ಟೈಮ್ಸ್ ಪಾಪುನ ನೋಡೋಕೆ ಹಾಸನಿಗೆ ಬಂದಿದ್ದರು, ಬಟ್ ಅಷ್ಟೊಂದು ಪಾಪು ಗೊತ್ತಿಲ್ಲ. ಸೊ ಅಮ್ಮ ಬಂದಿದ್ದರು, ಈಗ ಹೊರಟು. ನನ್ನ ಮಗ ನಿದ್ದೆ ಮಾಡಿ ಎದ್ದಿದ್ದಾನೆ. ಅವನನ್ನು ಎದ್ದಳಕ್ಕೇ ಇಲ್ಲಿ ಲೈನಲ್ಲಿ ಮಕ್ಕಳಿರ್ತಾರಲ್ಲ, ಅವರೆಲ್ಲ ಕಾಯ್ತಾ ಇದ್ದಾರೆ. ತೋರಿಸ್ತೀನಿ ನಿಮಗೆ, ನೋಡಿ. VIP VIP ಎಷ್ಟು ಜನ ನೀನು ನಿದ್ದೆ ಮಾಡಿ ಎದ್ದಳಕ್ಕೆ ಕಾಯೋದು ಅಂತ? ಎಷ್ಟು ಜನ ಕಾಯೋದು ನೀನು ನಿದ್ದೆ ಮಾಡಿ ಎದ್ದಳಕ್ಕೆ? ಗಂಡಕ್ಕೆ ಪೋಚಾಬೆ ನಾ ವಿಡಿಯೋ ಕಾಲ್ ಕೊಡ್ತೀನಿ. ಇಲ್ಲ, ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ. ಎಷ್ಟು ಜನ ವಿಡಿಯೋ VIP ಅವನಿಗೆ ಈ ಥರ ಅವನು ಸಾಯಂಕಾಲ ಎದ್ದಾದ್ಮೇಲೆ ಹಾಲು ಕೊಟ್ಟರೆ ಅವ್ನು ಪಾಡಿಗೆ ಅವ್ನು ಕುಡಿತಾ ಮಲ್ಕೊತಾನೆ, ಆಟ ಆಡ್ಕೊಂಡು ಕುಡಿತಾನೆ. ಸೊ ಅದೇ ಟೈಮಿಗೆ ನಾವು ಕಾಫಿ ಏನಾರು ಕುಡ್ಕೊಬೋದು. ಕುಡೀರಿ ನೀವು. ಸ್ವಲ್ಪ ದೂರ ಕೂತ್ಕ. ಓಯ್ ಬಾಯ್. ಬಾಯ್ 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 ಮಾಡುವಾಗನೆ ಬಾಯ್ ಬಾಯ್ ಬಾಯ್. ನಾನು ಬರ್ಲಾ? ಬೇಡ ಅಲ್ಲೋಗ್ಬಿಡ, ಇಲ್ಲೇ ಸುತ್ಸೋ. ಬೀರ್ಬಲ್ ಕರ್ಕೊಂಡು ಹೋಗ್ಬಿಡಣ. ನಾನು ಅಲ್ಲೇ ನಿಲ್ತಿದ್ನಾ, ಹಿಂದೆ ನೋಡೋದು ಮಗನೇ. ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ನನ್ನ ಮಗನ ಈಗ ಇಲ್ಲಿ ಮಕ್ಕಳೆಲ್ಲ ಸೇರಿಕೊಂಡು ಈವ್ನಿಂಗ್ ವಾಕ್ ಮಾಡಿಸ್ತಾ ಇದ್ದಾರೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ನಾನು ಮತ್ತೆ ನಿಮಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. 8 ಜನ ಫ್ರೆಂಡ್ಸು.